ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ನೋಡ್ರಿ ನಾನು ನಮ್ಮ ಮನೆಯಲ್ಲಿ ಹಿಂದಿನ ಕಾಲದಿಂದನೂ ಅಂತಂದ್ರೆ ನಮ್ಮ ಅತ್ತೆ ಕಾಲದಿಂದನೂ ಮಾಡ್ಕೊಂಡು ಬಂದಿರೋಂಥ ಒಂದು ಟ್ರೆಡಿಷನಲ್ ಒಂದು ಸಾಂಬಾರನ್ನ ನಾನು ಮಾಡಿ ತೋರಿಸ್ತೀನಿ. ಕೊಬ್ಬರಿ ಸಾರು ಅಂತಂದು ಇದರ ಹೆಸರು ಬಂದು ಇದನ್ನು ನೀವು ಕೊಬ್ಬರಿ ಸಾಂಬಾರು ಅಂತನಾದರೂ ಕರಿಬೋದು, ಕೊಬ್ಬರಿ ರಸಮ್ ಅಂತನಾದರೂ ಕರಿಬೋದು. ಇದು ನೋಡ್ರಿ ಭಾಳ ಈಸಿಯಾಗಿ ಮಾಡ್ಕೋಬೋದು, ಆಮೇಲೆ ಅಷ್ಟೇ ಟೇಸ್ಟಿ ಆಗ್ತೈತಿ ಇದಕ್ಕೆ ನಾನು ಏನೇನು ತಗೊಂಡನಪ್ಪ ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಮುಖ್ಯವಾಗಿ ಕೊಬ್ಬರಿ ಸಾರಿಗೆ ಒಂದು ಬಟ್ಲಷ್ಟು ನಾನು ಕೊಬ್ಬರಿನ ತುರಿದಿಟ್ಕೊಂಡೇನಿ. ಆಮೇಲೆ ಒಂದು ಅರ್ಧ ಸ್ಪೂನಿನಷ್ಟು ಕಾಳುಮೆಣಸು, 1 ಸ್ಪೂನಿನಷ್ಟು ಜೀರಿಗೆ, ಆಮೇಲೆ ಒಂದು 5-6 ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು, 1 ಇಂಚಿನಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ನಿಂಬೆಹಣ್ಣಿನಗಿಂತನೂ ಕಡಿಮೆಯಷ್ಟು ನಾನು ಹುಣಸೆಹಣ್ಣನ್ನು ನಾನು ನೆನೆ ಇಟ್ಕೊಂಡೇನಿ. ಈಗ ನೋಡಿರಿ ಇದೇನು ನಾನೆಲ್ಲ ತೋರಿಸ್ತದನಲ್ಲ ಇದಿಷ್ಟನ್ನು ನಾನು ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್. ಇದು ಯಾಕಂತಂದರೆ ಸಾಂಬಾರು ಮಾಡೋಕ್ಕೆ ತರಿಯಾಗಿದ್ದರೆ ಸರಿಯಾಗಲ್ಲ, ಹಾಗಾಗಿ ಇದನ್ನು ನೈಸಾಗಿ ನಾನು ರುಬ್ಕೊಂಡು ಬರ್ತೇನೆ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಇದನ್ನ ಇಷ್ಟು ನೈಸಾಗಿ ಇದನ್ನ ರುಬ್ಕೊಂಡು ಬರಬೇಕು. ಈಗ ಇದನ್ನು ನಾನು ಒಗ್ಗರಣೆ ಹಾಕ್ತೇನೆ ಫ್ರೆಂಡ್ಸ್. ಇದನ್ನ ಒಗ್ಗರಣೆಗೆ ಒಂದು ಎರಡು ಸ್ಪೂನಿನಷ್ಟು ನಾನು ಆಯಿಲ್ ಹಾಕ್ತಿದ್ದೇನೆ ರೀ. ಆಯಿಲ್ ಹಾಕ್ಕೊಂಡು ಮನೆಯಲ್ಲಿ ಪ್ರತಿದಿನವೂ ಯಾವ ಸಾಂಬಾರು ಮಾಡಬೇಕು ಏನು ಮಾಡಬೇಕು ಅಂತ ಅನ್ನೋರಿಗೆ ಇದನ್ನೊಂದು ಸಲ ಟ್ರೈ ಮಾಡಿ ನೋಡಿರಿ, ಭಾಳ ಚೆನ್ನಾಗಿರ್ತೈತಿ, ಟೇಸ್ಟು ಹಾಗೆ ಇರ್ತೈತಿ. ಆಮೇಲೆ ಭಾಳ ಬೇಗನೂ ಮಾಡ್ಕೋಬೋದು. ಇದನ್ನ ಒಂದು 10 ನಿಮಿಷದಲ್ಲಿ ಮುಗ್ದೋಗ್ಬಿಡ್ತೈತಿ ಸಾಂಬಾರು. ನೋಡಿರಿ ಇದಕ್ಕೆ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಹಿಂಗೆ ಹಾಕ್ತೇನೆ ಫ್ರೆಂಡ್ಸ್. ಇದು ಆಮೇಲೆ ನಾನೇನು ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ನಾನಿದನ್ನು ಒಂದು 4 ಜನಕ್ಕೆ ಆಗೋಷ್ಟು ನಾನು ಮಾಡ್ತಿದ್ದೇನೆ ಫ್ರೆಂಡ್ಸ್. ಇದು ಹಾಗಾಗಿ ನನಗೆ ಎಷ್ಟು ನೀರು ಬೇಕಲ್ಲ ಅಷ್ಟನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಇದಕ್ಕೊಂದು ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ. ಅದೇನು ನಾನು ಹುಣಸೆಹಣ್ಣು ನೆನೆ ಇಟ್ಟಿದ್ನಲ್ಲ ಫ್ರೆಂಡ್ಸ್, ಅದನ್ನು ಸೇರಿಸೇ ನಾನು ಗ್ರೈಂಡ್ ಮಾಡ್ಕೊಂಡೀನಿ ಇದನ್ನು. ಈಗ ಇದಕ್ಕೆ ನನಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಅದೇನು ನಾನು ಗ್ರೈಂಡ್ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ್, ಅದರದ್ದೇ ಇದು ನೀರು, ಅದು ತೊಳೆದು ಹಾಕ್ತಾ ಇರೋದು, ಮತ್ತು ಯಾವುದು ಮಸಾಲೆ ಅಂತ ಅನ್ಕೋಬೇಡ್ರಿ. ನೋಡಿರಿ ಇಷ್ಟು ಹಾಕಿ ಇದಕ್ಕೆ ನಾನು ಈಗ ರುಚಿಗೆ ತಕ್ಕಷ್ಟು ನಾನೀಗ ಉಪ್ಪು ಹಾಕ್ತೀನಿ. ಇದು ಒಂದು 2-3 ಕುದಿ ಕುದ್ರೆ ಸಾಕ್ರಿ ಫ್ರೆಂಡ್ಸ್. ಇದು ಜಾಸ್ತಿ ಕುದಿಬಾರ್ದು, ಯಾಕಂತಂದ್ರೆ ಕೊಬ್ಬರಿದೆಲ್ಲ ಜಾಸ್ತಿ ಕುದಿಸಿದ್ರೆ ಟೇಸ್ಟ್ ಹೋಗಿಬಿಡ್ತೈತಿ. ಹಾಗಾಗಿ ಒಂದು 2 ನಿಮಿಷ ಕುದ್ರೆ ಸಾಕಿದು. ನೋಡಿರಿ ಈ ಥರ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ಆಯಿತು, ಸಾಂಬಾರು ಕೊಬ್ಬರಿ ಸಾರು ಆಯಿತು ಫ್ರೆಂಡ್ಸ್. ಇದು ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತೈತೋ ಅಷ್ಟೇ ಟೇಸ್ಟಾಗಿರ್ತೈತಿ. ಇದು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನನಗೆ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹಾಗೆ ಕಮೆಂಟ್ ಮಾಡಿರಿ. ಮತ್ತು ಹೊಸದಾಗಿ ಯಾರಾದರೂ ನೋಡೋರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನಲ್ಲಿ ಬರೋ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ಹಾಗೆ ಯಾವ ವಿಡಿಯೋ ನೋಡಿದರೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ, ನಮಗೆ ಖುಷಿ ಆಗ್ತೈತಿ ಫ್ರೆಂಡ್ಸ್. ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಹೀಗೆ ನಮ್ಮ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.